ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಂದ ಡಿಕೆಶಿ ವಿಚಾರಣೆ ಮುಂದುವರೆದಿದೆ. ಪವರ್ಫುಲ್ ಮಂತ್ರಿಗೆ ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಕೇಳಿದ್ರು, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಪ್ರಶ್ನೆಗೆ ಡಿಕೆಶಿ ಕೊಟ್ಟ ಉತ್ತರವೇನು? ಡಿಕೆಶಿ ವಿಚಾರಣೆ 3 ದಿನಗಳ ಕಾಲ ನಡೆಯಿತು. ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳನ್ನ ಪ್ರಶ್ನೆಗಳಿಗೆ ಡಿಕೆಶಿ ಕೊಟ್ಟ ಉತ್ತರವೇನು? ಐಟಿ ಕೇಳಿದ ಪ್ರಶ್ನೆಗಳೆಷ್ಟು, ಡಿಕೆಶಿಯ ಉತ್ತರಗಳು ಹೇಗಿದ್ವು? ನಮ್ಮ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಒಳಗೇನಾಯ್ತು ಎಂಬ ಎಕ್ಸ್ಕ್ಲೂಸಿವ್ ಮಾಹಿತಿ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಏನು ಡಿಕೆಶಿ ವಿಚಾರಣೆನ ನಡೆಸಿದ್ರು, ಹಿಂದೆ ಪವರ್ಫುಲ್ ಮಂತ್ರಿಗೆ ಐಟಿ ಅಧಿಕಾರಿಗಳು ಏನೆಲ್ಲ ಪ್ರಶ್ನೆ ಕೇಳಿದ್ರು, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಪ್ರಶ್ನೆಗಳಿಗೆ ಯಾವ ರೀತಿ ಡಿಕೆಶಿ ಅವರು ಉತ್ತರ ಕೊಟ್ಟರು, ಐಟಿ ಕೇಳಿದ ಪ್ರಶ್ನೆಗಳೆಷ್ಟು ಮತ್ತು ಡಿಕೆಶಿಯ ಉತ್ತರಗಳು ಹೇಗಿದ್ವು, ನಿಮ್ಮ ಪಬ್ಲಿಕ್ ಟಿವಿಗೆ ಒಳಗೇನಾಯ್ತು ಎಂಬ ಮಾಹಿತಿಯನ್ನ ಸಿಕ್ಕಿದೆ. ಆ ಮಾಹಿತಿಯನ್ನ ಕೆಲವೇ ಕ್ಷಣಗಳಲ್ಲಿ ನಾವು ನಿಮ್ಮ ಮುಂದೆ ಇಡಲಿದ್ದೇವೆ. ಒಟ್ಟು ಐಟಿ ಇಲಾಖೆ ಅಧಿಕಾರಿಗಳು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ದಾರೆ. ಅವರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಮತ್ತು ಅದಕ್ಕೆ ಡಿಕೆ ಶಿವಕುಮಾರ್ ಏನೆಲ್ಲ ಉತ್ತರವನ್ನ ಕೊಟ್ರು ನೋಡೋಣ. ಎಸ್, ಐಟಿ ಅಧಿಕಾರಿಗಳು ಮೊದಲನೇದಾಗಿ ನಿಮ್ಮ ಶಿಕ್ಷಣ ಸಂಸ್ಥೆಯ ವಾರ್ಷಿಕ ಆದಾಯ ಎಷ್ಟು ಅಂತ ಡಿಕೆ ಶಿವಕುಮಾರ್ನ ಕೇಳಿದ್ದಾರೆ. ಅದಕ್ಕೆ ಅವರು ಕೊಟ್ಟ ಉತ್ತರ, ಅದು ನನಗೆ ನಿಖರವಾಗಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಪ್ರಶ್ನೆ 2, ಐಟಿ ಅಧಿಕಾರಿಗಳು ವಾರ್ಷಿಕ ಸರ್ಕಾರಕ್ಕೆ ತೆರಿಗೆನ ಎಷ್ಟು ಕಟ್ಟಿದ್ದೀರಿ ಅಂತ ಕೇಳಿದಾಗ ಡಿಕೆಶಿ ಅವರು ಅದನ್ನ ನನ್ನ ಸಿಎ ನೋಡ್ಕೊಳ್ಳುತ್ತಾರೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳು ಶೋಭಾ ಡೆವಲಪರ್ಸ್ ನಲ್ಲಿ ನಿಮ್ಮ ಹೂಡಿಕೆ ಎಷ್ಟು ಅಂತ ಕೇಳಿದಾಗ ಡಿಕೆಶಿ ನನ್ನದು ಕೇವಲ 30% ಮಾತ್ರ ಪಾಲುದಾರಿಕೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಐಟಿ ಅಧಿಕಾರಿಗಳು ನಿಮ್ಮ ಸಂಬಂಧಿ ಬಳಿ ಇರೋ ಆಸ್ತಿಯ ಮೂಲ ಎಲ್ಲ ನಿಮ್ಮದಿಯೇ ಎಂದು ಬೆದರಿಕೆಯನ್ನು ಹಾಕಿದ್ದಾರೆ. ಡಿಕೆಶಿ ಅದು ಹೇಗೆ ಹೇಳೋಕ್ಕಾಗುತ್ತೆ, ಅದನ್ನ ಮುಂದೆ ಪರಿಶೀಲನೆ ಮಾಡಿ ಅಂತ ಅವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಬೇರೆಯವರ ಮನೆಯಲ್ಲಿ ಸಿಕ್ಕಿರೋದೆಲ್ಲ ನಿಮ್ದೇ ಅಂತ ಒಪ್ಕೊಂಡಿದ್ದೀರಾ ಅಂತ ಐಟಿ ಅಧಿಕಾರಿಗಳು ಕೇಳಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ, ಹೇಳಿದ್ರೆ ನಾನ್ ಯಾಕೆ ಒಪ್ಕೊಳ್ಳಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಬೇನಾಮಿ ಆಸ್ತಿಯ ಬಗ್ಗೆ ಪದೇ ಪದೇ ಪ್ರಶ್ನೆನ ಐಟಿ ಅಧಿಕಾರಿಗಳು ಕೇಳಿದಾಗ ಡಿಕೆಶಿ ಅವರು ಬೇನಾಮಿ ಆಸ್ತಿನೆಲ್ಲ ಮಾಡಿಲ್ಲ, ಅದಕ್ಕೆ ನಿಧಾನವಾಗಿ ಉತ್ತರಿಸ್ತೀನಿ ಎಂದು ಎಸ್ಕೇಪ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಏನು ಡಿಕೆಶಿ ಐಟಿ ಅಧಿಕಾರಿಗಳು ವಿಚಾರಣೆ ನಡೆದಾಗ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ 50 ಪ್ರಶ್ನೆಗಳಿಗೂ ಡಿಕೆ ಶಿವಕುಮಾರ್ ಸರಿಯಾಗಿ ಉತ್ತರಿಸಿದ್ದಾರೆ. ಏನೆಲ್ಲ ವಿಚಾರಿಸಿದ್ರು ಐಟಿ ಅಧಿಕಾರಿಗಳು? ದಿವ್ಯಾ, ಏನಂದ್ರೆ ಐಟಿ ಅಧಿಕಾರಿಗಳ ಮುಂದೆ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಗೆ ವಿಚಾರಣೆಗೆ ಹಾಜರಾದ ಡಿಕೆ ಶಿವಕುಮಾರ್ ಮಧ್ಯಾಹ್ನ 3 ಗಂಟೆ ತನಕ ಸಹ ಅಂದ್ರೆ ಸರಿಸುಮಾರು 3 ತಾಸುಗಳ ಕಾಲ ಅವರು ವಿಚಾರಣೆಗೊಳಪಟ್ಟ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಸಹ ಐಟಿ ಅಧಿಕಾರಿಗಳು ಕೇಳಿದಂತದ್ದು. ಜೊತೆಗೆ ಅದರಲ್ಲಿ ಪ್ರಮುಖವಾಗಿ ಅವರು ಬೇನಾಮಿ ಆಸ್ತಿ ಏನಿತ್ತು ಮತ್ತು ಡೆವಲಪ್ಮೆಂಟ್ಸ್ ಗಳೇನಿತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೇಳೋ ಪ್ರಯತ್ನವನ್ನ ಮಾಡಿದ್ರು. ಅದಕ್ಕೆ ಒಂದಷ್ಟು ಸಮರ್ಪಕ ಉತ್ತರವನ್ನ ಡಿಕೆಶಿ ಅವರು ನೀಡಿದ್ರೆ, ಮತ್ತೊಂದಷ್ಟು ಪ್ರಶ್ನೆಗಳಿಗೆ ಸ್ವಲ್ಪ ಕಾಲಾವಕಾಶ ಬೇಕು, ವಕೀಲರ ಜೊತೆ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ನಂತರ ಅದಕ್ಕೆ ಕ್ಲಾರಿಫಿಕೇಶನ್ ಏನಿದೆ ಚಾರ್ಟರ್ಡ್ ಅಕೌಂಟೆಂಟ್ ಹೇಳಿ ಅವ್ರ ಜೊತೆ ಎಲ್ಲ ಮಾಹಿತಿಯನ್ನ ಕಲೆ ಹಾಕಿ ನಿಮ್ಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಸಮರ್ಪಕವಾಗಿ ಉತ್ತರ ಕೊಡ್ತೀನಿ ಅಂತೇಳಿ ಡಿಕೆ ಶಿವಕುಮಾರ್ ಅವರು ಜಾರಿಕೊಳ್ಳೋ ಪ್ರಯತ್ನವನ್ನ ಮಾಡಿರುವಂತದ್ದು. ಇದರ ನಡುವೆ ಒಂದಷ್ಟು ಹೈಡ್ರಾಮಾದ ಬೆಳವಣಿಗೆಗಳು ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಅಂದ್ರೆ ಬೇರೆಯವರ ಮನೆಯಲ್ಲಿ ದಾಳಿ ನಡೆದ ಸಂದರ್ಭದಲ್ಲಿ ಸಿಕ್ಕಂತ ಬೇನಾಮಿ ಆಸ್ತಿಗಳ ಪತ್ರಗಳೇನಿತ್ತು ಅದ್ರ ಮೂಲ ಎಲ್ಲ ನಿಮ್ದೇ ಅನ್ನೋದ್ರ ಬಗ್ಗೆನೂ ಸಹ ಅವರು ಸ್ಪಷ್ಟವನ್ನ ಕೊಟ್ಟಿದ್ದಾರೆ ಅಂತೇಳಿ ಡಿಕೆಶಿ ಅವರ ಮುಂದೆ ಒಂದು ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ ಮತ್ತು ಅವರ ದಾರಿ ತಪ್ಪಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಜಾಣತನದಿಂದ ಉತ್ತರ ಕೊಟ್ಟಿರುವಂತ ಡಿಕೆಶಿ ಅವರು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಾಲಾವಕಾಶ ಕೊಟ್ಟರೆ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತೇಳಿ ಐಟಿ ಅಧಿಕಾರಿಗಳ ಮುಂದೆ ಹೇಳಿರುವಂತದ್ದು. ಜೊತೆಗೆ ಪ್ರಮುಖವಾಗಿ ಇವತ್ತು ಒಂದು 4 ಗಂಟೆಗೆ ಒಂದು ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ ಇದ್ದ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳ ಮುಂದೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು, 3 ಗಂಟೆ ಒಳಗಡೆ ಇವತ್ತು ವಿಚಾರಣೆನ ಮುಗಿಸ್ಕೊಡಿ, ಮತ್ತೆ ಒಂದ್ ಸ್ವಲ್ಪ ದಿನ ಆದ ನಂತರ ಅಂದ್ರೆ ಬೇರೆ ದಿನದಲ್ಲಿ ನಾನು ವಿಚಾರಣೆಗೆ ಹಾಜರಾಗ್ತೀನಿ ಅಂತೇಳಿ ಡಿಕೆಶಿ ಅವರು ಐಟಿ ಅಧಿಕಾರಿಗಳ ಮುಂದೆ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ದಿವ್ಯಾ, ಓಕೆ ಮುರಳಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.